ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಮುಂದಿನ ತಿಂಗಳ 7ನೇ ತಾರೀಕಿನಂದು ಧನುಸ್ಸು ರಾಶಿಗೆ ಶನಿ ಮತ್ತು ಕೇತುವಿನ ಸಮ್ಮಿಲನವಾಗ್ತಾ ಇದೆ. ಇದರಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಏನಾದರೂ ಆತಂಕ ಎದುರಾಗಿದೆಯಾ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ. ಹಾಗಾದರೆ ಏನಾದರೂ ತೊಂದರೆ ಆದರೆ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರಿ ಮಿಮಾಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನಮ್ಮ ವೀಕ್ಷಕರ ಕುತೂಹಲ. ಹಾಗಾಗಿ ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದ ಒಂದು ಭಾವ, ಶುಕ್ರನ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ತಂದೆಯಿಂದ ಭೂಮಿ ಅಥವಾ ವಾಹನ ಖರೀದಿಯ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಅಥವಾ ಧನಾಗಮನವಾಗ್ತಕ್ಕಂಥ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ದಾಂಪತ್ಯ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಕ್ಕಂಥದ್ದು, ಪರಸ್ಪರ ಪ್ರೀತಿ ವಿಶ್ವಾಸ ಅನುರಾಗಗಳಿದ್ದರೂ ಕೂಡ ಯಾಕೋ ಬೇಸರವಾಗ್ತಕ್ಕಂಥ ಘಟನೆಗಳು, ಒತ್ತಡಕ್ಕೆ ಸಿಲುಕ್ತಕ್ಕಂಥ ಒಂದು ಸನ್ನಿವೇಶಗಳೇನಾದರೂ ನಿರ್ಮಾಣವಾಗ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಮೇಷರಾಶಿ ನೋಡುವಂಥದ್ದು. ಲಕ್ಷ್ಮೀ ದೇವತಾ ದರ್ಶನವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀನು ನೋಡಬಹುದು. ಇನ್ನು ವೃಷಭ ರಾಶಿ, ಬಂಧುಗಳಿಂದ ಸಾಲದ ಸಹಾಯ ಲಭಿಸ್ತಕ್ಕಂಥದ್ದು, ಕಂಕಣ ಭಾಗ್ಯದ ಯೋಗಗಳು ಪ್ರಾಪ್ತಿ, ಸಾಲಗಾರರಿಂದ ಶತ್ರುಗಳಿಂದ ತೊಂದರೆಗಳು ಎದುರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಬಹಳ ಜಾಗ್ರತೆಯಿಂದ ಇರ್ತಕ್ಕಂಥದ್ದು, ಅನಗತ್ಯವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾನುಕೂಲಗಳನ್ನು ನೋಡ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ರೋಗ ಬಾಧೆಗಳು ಅಂತಕ್ಕಂಥದ್ದು ವೈದ್ಯರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಅಥವಾ ಔಷಧ ಉಪಚಾರಕ್ಕೂ ಕೂಡ ವಾಸಿಯಾಗದಂಥ ರೀತಿಯಲ್ಲಿ ಸ್ವಲ್ಪ ದ್ವಂದ್ವಗಳು, ವಿಪರೀತವಾದಂಥ ಡ್ರೈ ಕಾಫ್ ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶ, ಉಷ್ಣ ಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉದರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದನ್ನು ವೃಷಭ ರಾಶಿ ನೋಡುವಂಥದ್ದು. ಮುತ್ತೈದೆಯರಿಗೆ ತಾಂಬೂಲ ಮತ್ತು ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀನು ನೋಡಬಹುದು. ಇನ್ನು ಮಿಥುನ ರಾಶಿ, ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು, ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಅಥವಾ ಸಿಹಿಯಾದ ಮಾತನಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು, ಮೋಜು ಮಸ್ತಿಗಾಗಿ ಸ್ನೇಹಿತರಿಗಾಗಿ ಅಧಿಕ ಧನವ್ಯಯವನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೆಟ್ಟನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಒತ್ತಡವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗಳು, ಒತ್ತಡಗಳಿಂದ ಸ್ವಲ್ಪ ನಿದ್ರಾ ಭಂಗವನ್ನು ಮಾಡ್ತಕ್ಕಂಥದ್ದು, ಉದ್ಯೋಗ ಒತ್ತಡಗಳಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳನ್ನು ಇವತ್ತಿನ ದಿವಸ ಈ ಮಿಥುನ ರಾಶಿ ನೋಡುವಂಥದ್ದು. ಸಹೋದರಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ನೀವಾಗಿ ನೀವೇ ಶತ್ರುಗಳನ್ನು ಅಧಿಕ ಮಾಡಿಕೊಳ್ತಕ್ಕಂಥದ್ದು ಅಥವಾ ಶತ್ರುಗೆ ಬಲಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಭೂಮಿ ವಾಹನ ಖರೀದಿಗೆ ಸಾಲದ ಸಹಾಯಗಳು ಲಭಿಸ್ತಕ್ಕಂಥದ್ದು, ಹಿರಿಯ ಸಹೋದರಿಯಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಮಕ್ಕಳ ನಡವಳಿಕೆಗಳಿಂದ ಬೇಸರಗೊಳ್ಳತಕ್ಕಂಥ ವಾತಾವರಣಗಳು, ಅನಗತ್ಯವಾಗಿ ತಪ್ಪು ದಾರಿ ಹಿಡಿತಕ್ಕಂಥ ಒಂದು ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ನೋವು ಸಂಕಟ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಸೇವಕರಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಕೆಲಸಗಾರರಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಸ್ತ್ರೀಯರಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ಮಠಮಾನ್ಯಗಳಿಗೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಸ್ತ್ರೀಯರ ಅಥವಾ ಹೆಣ್ಣು ಮಕ್ಕಳ ಒಡವೆ ವಸ್ತ್ರ ಆಭರಣಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥದ್ದು, ದೇವತಾ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಹಣ ವ್ಯಯವಾಗ್ತಕ್ಕಂಥದ್ದು, ಉದ್ಯೋಗ ನಿಮಿತ್ತ ಮಕ್ಕಳು ದೂರ ಪ್ರದೇಶಕ್ಕೆ ತೆರಳತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು, ಉದ್ಯೋಗ ನಷ್ಟವಾಗ್ತಕ್ಕಂಥ ಭೀತಿಗಳೇನಾದರೂ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು, ಬಂಧು ಬಾಂಧವರು ನೆರೆಹೊರೆಯ ಮಹಿಳೆಯರು ಸ್ವಲ್ಪ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆಗಳು, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಜಾಗ್ರತೆಗಳು, ಎಕ್ಸೆಸ್ ಆಫಿ ಉಷ್ಣಬಾಧ
ಬಾಧೆ, ತಲೆನೋವು ಹೆಚ್ಚಾಗಿ ಬರ್ತಕ್ಕಂಥದ್ದು, ಕಾಲು ನೋವು ಹೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳು, ಹೊಟ್ಟೆ ಸೋಂಕು ಹೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತಿಗೂ ಸಹ ಸಿಂಹರಾಶಿ ನೋಡುವಂಥದ್ದು. ಕುಲದೇವತೆಗೆ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಅಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಭೂಮಿ, ಚಿನ್ನ, ಬೆಳ್ಳಿ ಖರೀದಿಗಾಯಿಂದ ಲಾಭವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಭೂಮಿ ಅಥವಾ ಭಾಗ್ಯೋದಯವಾಗ್ತಕ್ಕಂಥ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿವಸ, ಶಕ್ತಿ ದೇವತೆಗಳ ದರ್ಶನ ಭಾಗ್ಯವನ್ನು ಮಾಡ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕಿ ಮಾನಸಿಕ ನೆಮ್ಮದಿಯ ಒಂದು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಆದರೆ ಅನಗತ್ಯವಾಗಿ ಮಕ್ಕಳಿಗೋಸ್ಕರವಾಗಿ ಅನಗತ್ಯವಾಗಿ ಖರ್ಚು ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಅಂತಃಕಲಹಗಳು ಹೆಚ್ಚಾಗ್ತಕ್ಕಂಥದ್ದು, ಪ್ರಯಾಣ ಮಾಡಬೇಕು ಅಂತ ಹೋಗ್ತೀರಿ, ಯಾಕೋ ಪ್ರಯಾಣ ಮಾಡಬೇಕು ಅನ್ನೋ ರೀತಿಯಾದಂಥ ಆಸಕ್ತಿಗಳು, ಪ್ರಯಾಣದಲ್ಲಿ ಆಸಕ್ತಿಗಳು ಕಡಿಮೆ ಇರತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಗೌರಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಇವತ್ತು ಎಕ್ಸಾಮ್ ಬರೆಯಕ್ ಹೋಗ್ತಾಳೆ. ಓಕೆ ಮಾ, ಮಗಳ ಹೆಸರು, ಜನ್ಮ ದಿನಾಂಕ ತಿಳಿಸಿಮ್ಮ. ಶಿಲ್ಪಾ ಹಾರ್ ಅಂತ. ಓಕೆ. 27/9/2001 ಗುರುವಾರ ಮಧ್ಯಾಹ್ನ 12 ಗಂಟೆ 55 ನಿಮಿಷ. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಕಾರ್ಯಕ್ರಮ ಗುರುಜಿ ನಿಮ್ ಹತ್ರ ಬಂದು ತಾಯ್ತಲ್ಲ ಮಾಡ್ಸ್ಕೊಂಡ್ ಹಾಕಿದೀನಿ ಗುರುಜಿ. ಯಾವಾಗ ತಾಯಿ? ನವರಾತ್ರಿ ಟೈಮಲ್ಲಿ ಶಾರದಾಂಬೆದ್ ಮಾಡಿದ್ರಲ್ಲ ಗುರುಜಿ. ಹೇಗ ಅನಿಸ್ತದೆ? ಪರವಾಗಿಲ್ಲ, ಓದ್ತಾ ಇದ್ದಾಳೆ ಗುರುಜಿ. ಇವತ್ತು ಎಕ್ಸಾಮ್ ಫಸ್ಟ್ ಪೇಪರ್ ಇದೆ ಗುರುಜಿ, ಸೆಕೆಂಡ್ PU. ಒಳ್ಳೆ ಇದಾಯ್ತು ಅಂತಿದ್ದೀರಲ್ಲ, ಒಳ್ಳೆ ರೀತಿಯಲ್ಲಿ ಆಗ್ತಾ ಓದ್ತಾ ಇದೆ ಇದ್ದಾಳೆ ಅಂತಿರಲ್ಲ, ಗುರುಜಿ, ತೊಂದ್ರೆ ಇಲ್ಲ, ಚೆನ್ನಾಗಿ ಓದ್ತಾ ಇದ್ದಾಳೆ. ತುಂಬಾ ಸಂತೋಷ ತಾಯಿ, ತುಂಬಾ ನಿಮ್ಗೆ ಸಂತೋಷ. ಆಶೀರ್ವಾದ ಇರ್ಲಿ ಗುರುಜಿ. ಭಗವಂತ ಒಳ್ಳೇದು ಮಾಡ್ತೇನೆ ತಾಯಿ, ಯೋಚನೆ ಮಾಡ್ತಕ್ಕಂಥದ್ದೇನಿಲ್ಲ. ಸ್ವಲ್ಪ ಚುರುಕು ಆಗಿದೆ, ವಿದ್ಯೆ ಕಡೆಗೆ, ವಿದ್ಯಾಭ್ಯಾಸದ ಕಡೆಗೆ ಗಮನವೂ ಕೂಡ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಆ ತಾಯ್ತ ಹಾಕಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ರೀತಿಯಾದಂತ ಒಂದು ಛಲ ಇದೆಲ್ಲವೂ ಕೂಡ ಇದೆ. ಗುರುಜಿ, ನಿಜ ಗುರುಜಿ. ಆಗಲಿ, ನೋಡೋಣ ಏನಾಗ್ಬೇಕು ತಾಯಿ. ಅದೇ ಎಕ್ಸಾಮ್ ಹೋಗ್ತಾಳೆ, ಹೆಂಗ್ ಗೊತ್ತಾಳ ಅವ್ರ ಫ್ಯೂಚರ್. ತುಂಬಾ ಅದ್ಭುತ, ಏನ್ ತಲೆ ಕೆಡಿಸುವಂತ ಅವಶ್ಯಕತೆ ಏನಿಲ್ಲ. ಈ ಜಾತಕ ಶ್ರವಣ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಪೂರ್ವಾಷಾಢ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದ್ಭುತವಾದಂತ ರೀತಿಯಲ್ಲಿ ಮಾರ್ಕ್ಸ್ ತೆಗಿತದವ, ನೀವು ಊಹೆನೂ ಮಾಡಿರೋದಿಲ್ಲ ಆ ರೀತಿಯಲ್ಲಿ ಹೆಚ್ಚು ಮಾರ್ಕ್ಸ್ ಈ ಜಾತಕ ಬರ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ತಾನಾಗಿ ತಾನೇ ಬರುತ್ತೆ. ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆಗಳೇ ಇಲ್ಲ. ನೀವೇನು ಬಹಳ ಆತಂಕವನ್ನ ಬಿದ್ದಿದ್ದೀರೋ ಆತಂಕವೆಲ್ಲವೂ ಕೂಡ ನಿವಾರಣೆಯಾಗಿ ಪರಿಪೂರ್ಣವಾದಂಥ ವಿದ್ಯಾಭ್ಯಾಸ, ಪರಿಪೂರ್ಣವಾದಂಥ ಮಾರ್ಕ್ಸು ಈ ಜಾತಕಕ್ಕೆ ಬರುತ್ತೆ. ಯೋಚನೆ ಮಾಡೋದು ಬೇಡ, ನಿಶ್ಚಿಂತೆಯಿಂದ ಭಗವಂತನ ಆರಾಧನೆ ಮಾಡಿ. ನಾನು ಏನು ಯಂತ್ರ ಕೊಟ್ಟು ಮಂತ್ರವನ್ನು ಮಾಡಿದಿನೋ ಅದನ್ನು ಕರೆಕ್ಟಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಹೋಗಿ ಕೇಳಿ, ಆ ತಾಯಿಗೆ ಇನ್ನಷ್ಟು ಒಳ್ಳೆ ಫಲ ಪರಿಸ್ಥಿತಿ ಸಿಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಗೌರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ರೆಡಿ ಇದೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಅಂತ. ಓಕೆ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು, ಜನ್ಮ ದಿನಾಂಕ ಹೇಳಿಮ್ಮ. ಮಗನ ಹೆಸರು ನಿತಿನ್ ಅಂತ. ಡೇಟ್ 2/8/2011. ಹುಟ್ಟಿದ ಸಮಯ ತಿಳಿಸಿಮ್ಮ. ಬೆಳಗ್ಗೆ 8 ಗಂಟೆ ಮೇಡಮ್. ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ. ಬೆಳಿಗ್ಗೆ 8 ಗಂಟೆಗಾ? ಹಾ ಸರಿ. ಆಗಲಿ. ಈ ಜಾತಕ ಜನನವಾಗಿರ್ತಕ್ಕಂಥ ಒಂದು ನಕ್ಷತ್ರವನ್ನು ನೋಡಿದಾಗ ಪುಬ್ಬ ನಕ್ಷತ್ರದ ಜನನವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಮಕಾ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಒಂದು ಭಾವಫಲ ಶುಕ್ರಾಂಶಯುತನಾಗಿರ್ತಕ್ಕಂಥದ್ದು. ಸ್ವಲ್ಪ ಮರವು ಜಾಸ್ತಿ ಇದೆಯಲ್ಲ ತಾಯಿ ಈ ಜಾತಕಕ್ಕೆ, ಮರವು ಜಾಸ್ತಿ ಇರ್ತಕ್ಕಂಥದ್ದು, ಸ್ವಲ್ಪ ಸೋಮಾರಿತನ ಜಾಸ್ತಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಈ ಜಾತಕಕ್ಕೆ ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಗುರುವಿನ ಒಂದು ಭಾವಫಲಗಳು ಸ್ವಲ್ಪ ಮೊಬೈಲ್ ಕಡೆ, ಟಿವಿ ಕಡೆ ಹೆಚ್ಚು ಆಸಕ್ತಿಗಳನ್ನು ವಹಿಸ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಈ ಜಾತಕಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಹೇಳ್ತದೆ. ಸ್ವಲ್ಪ ಆರೋಗ್ಯದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತದೆ. ಸ್ವಲ್ಪ ಯಾಕೋ ಒಂಥರ ಮಂದತ್ವ, ಆವಾಗ ಸ್ವಲ್ಪ ಜ್ವರ ಬರ್ತಕ್ಕಂಥದ್ದು, ಸ್ವಲ್ಪ ಕಫ ಕಟ್ಟತಕ್ಕಂಥ ಒಂದು ಪರಿಸ್ಥಿತಿಗಳು, ಸ್ವಲ್ಪ ಉಸಿರಾಟ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು, ಇಂಥವೇನಾದರೂ ಬರಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಈ ಜಾತಕದಲ್ಲಿ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತಿದೆ. ಹೌದು ಅಲ್ವಾ ತಾಯಿ? ಹೌದು ಗುರುಜಿ, ಅವನಿಗೆ ಆರೋಗ್ಯ ಸರಿ ಇಲ್ಲ ಗುರುಜಿ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕೆಲಸವನ್ನ ಮಾಡಿ, ಬಾಲಗ್ರಹ ದೋಷ ತಾಯ್ತ ಯಂತ್ರ ಅಂತಕ್ಕಂಥ ನಮ್ಮ ಹತ್ರ ಸಿಗುತ್ತೆ, ಅದನ್ನು ತರಿಸಿಕೊಂಡು ಧಾರಣೆ ಮಾಡಿ ಸ್ವಲ್ಪ ಆರೋಗ್ಯವನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥ ಸ್ಥಿತಿ.
ಸ್ವಲ್ಪ ಮುಂದೆ 2019 ಏಪ್ರಿಲ್ ಆದ ನಂತರವಾಗಿ ಸ್ವಲ್ಪ ಇನ್ನಷ್ಟು ಗಂಭೀರವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಮೃತ್ಯುಂಜಯ ಹೋಮವನ್ನೇನಾದ್ರೂ ಮಾಡಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀವಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ, ಕಾರ್ಯ ಕರ್ತವ್ಯದಲ್ಲಿ ಜಯದ ಸೂಚನೆಗಳು ಬರತಕ್ಕಂಥದ್ದು. ಆಕಸ್ಮಿಕವಾಗಿ ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಸನ್ನಿವೇಶ. ನೆರೆಹೊರೆಯ ಸ್ತ್ರೀಯರಿಂದ ಸ್ವಲ್ಪ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು. ಏನೋ ಒಂದು ರೀತಿಯಲ್ಲಿ ಬೇಡದೆ ಏನೋ ಘಟನೆಗಳು ನಡೆದ ಅಂದ್ರೂ ಕೂಡ ಒಂದು ರೀತಿಯಾದಂಥ ಆತ್ಮ ಸಂಕಟಗಳನ್ನು ಅನುಭವಿಸ್ತಕ್ಕಂಥದ್ದು. ಏನೋ ಕೆಟ್ಟದ್ದು ನಡೀತದೆ ಅನ್ನೋ ರೀತಿಯಾದಂಥ ಒಂದು ಭ್ರಮೆ ಹೆಚ್ಚಾಗಿ ಬರತಕ್ಕಂಥ ಒಂದು ಸನ್ನಿವೇಶ. ಒಳಗಡೆನೇ ನೋವು, ಅದನ್ನು ಹೇಳೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ, ಆ ರೀತಿಯಾದ ಸಂಕಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ತುಲಾರಾಶಿನೊಳಗಾಗಿರುವಂಥದ್ದು. ಮಲ್ಲಿಗೆ ಹೂವಿನಿಂದ ಕುಲದೇವತೆಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಮಾನಸಿಕ ಉಲ್ಲಾಸಕ್ಕಾಗಿ, ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ ಧನವ್ಯಯವಾಗ್ತಕ್ಕಂಥದ್ದು. ಪ್ರಯಾಣದಿಂದ ಅನುಕೂಲದ ಒಂದು ಪ್ರಾಪ್ತಿ. ಮಕ್ಕಳ ಜೀವನ ಭದ್ರವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಉದ್ಯೋಗ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಒತ್ತಡಗಳಿಂದ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳ ಒತ್ತಡಗಳು ಮತ್ತು ಪ್ರಯಾಣದಲ್ಲಿ ಒತ್ತಡಗಳು. ಪ್ರಯಾಣಕ್ಕೆ ಹೋಗಬೇಕು ಅಂದರೆ ಏನಾದರೂ ಒಂದು ಅಡೆತಡೆಗಳು ಬರತಕ್ಕಂಥದ್ದು. ಈ ರೀತಿಯಾದಂಥ ಒಂದು ಸನ್ನಿವೇಶ ವೃಶ್ಚಿಕ ರಾಶಿನದಾಗಿರುವಂಥದ್ದು. ಸಂಗಾತಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಸ್ತ್ರೀಯರೋರ್ವರಿಂದ ಸಂಕಷ್ಟ ಮತ್ತು ಸ್ತ್ರೀಯರೋರ್ವರಿಂದ ವಿಪರೀತ ರಾಜಯೋಗವೂ ಕೂಡ ಕೂಡಿ ಬರ್ತಕ್ಕಂಥದ್ದು. ಶುಗರ್, ಗುಪ್ತ ಕಾಯಿಲೆಗಳು, ಜಲ ಸಂಬಂಧಿ ಕಾಯಿಲೆಗಳಿಂದ ನರಳಾಟವನ್ನು ಅನುಭವಿಸ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ಕೈತಪ್ಪಿ ಹೋಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಅದೇ ರೀತಿಯಲ್ಲಿ ಧನ ನಷ್ಟಗಳಾಗ್ತಕ್ಕಂಥದ್ದು. ಕೊಟ್ಟಂಥ ದುಡ್ಡು ವಾಪಸ್ ಬರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ. ಆರೋಗ್ಯದಲ್ಲಿ ತುಂಬ ಏರುಪೇರುಗಳನ್ನು ನೋಡ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಸಕ್ಕರೆಯನ್ನು ಇರುವೆ ಗುಡಿಗೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಅತಿಯಾದಂಥ ಆಸೆ ಆಕಾಂಕ್ಷೆ, ಐಷಾರಾಮಿ ಜೀವನದ ಕನಸನ್ನು ಕಾಣತಕ್ಕಂಥದ್ದು. ಆ ಕನಸನ್ನು ಕಾಣ್ರೂ ಕೂಡ ಅದಕ್ಕೆ ಭಂಗವಾಗ್ತಕ್ಕಂಥ ಸಾಧ್ಯತೆಗಳು, ಅದರಿಂದ ಡಿಸ್ಟರ್ಬ್ ಆಗ್ತಕ್ಕಂಥ ಯೋಚನೆಗಳು ಬರ್ತಕ್ಕಂಥದ್ದು. ಸ್ನೇಹಿತರಿಂದ ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡ್ತಕ್ಕಂಥದ್ದು. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಒತ್ತಡಕ್ಕೆ ಸಿಲುಕಾಕೊಂಡು ಬೇಡವೇ ಬೇಡ, ಈ ಭಾವನೆಯೂ ಬೇಡ, ಪ್ರೀತಿಯೂ ಬೇಡ, ವಿಶ್ವಾಸವೂ ಬೇಡ ಅನ್ನೋ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು, ಏನೋ ಒಂದು ರೀತಿಯಾಗಿ ಮೂಡಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತಿನ ದಿವಸ ಮಕರ ರಾಶಿ ಆಗಿರುವಂಥದ್ದು. ಓಂ ಶ್ರೀ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಆಸ್ತಿ, ವಾಹನ, ಒಡವೆ, ವಸ್ತ್ರಾಭರಣಗಳು ಕಳವಾಗ್ತಕ್ಕಂಥದ್ದು. ಮಿತ್ರರು ದೂರವಾಗ್ತಕ್ಕಂಥ ಸಾಧ್ಯತೆಗಳು. ಆರ್ಥಿಕ ಮುಗ್ಗಟ್ಟಿನಿಂದ ತಂದೆಯೇ ಶತ್ರುವಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂದರ್ಭಗಳು. ಸ್ಥಿರಾಸ್ತಿ ನಷ್ಟವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸಂಗಾತಿಯೊಂದಿಗೆ ಕಲಹವನ್ನು ಮಾಡ್ತಕ್ಕಂಥದ್ದು. ನಾನು ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ಯಾವುದೋ ಬೇಡದ ವಿಚಾರಗಳು ಇವತ್ತಿನ ದಿವಸ ತಲೆಗೆ ಹೊಕ್ಕು ನಿದ್ರಾ ಭಂಗವನ್ನು ಮಾಡಿಕೊಳ್ಳತಕ್ಕಂಥ ಸಾಧ್ಯತೆಗಳನ್ನು ಕುಂಭರಾಶಿಯನ್ನು ನೋಡುವಂಥದ್ದು. ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಆಕಸ್ಮಿಕವಾಗಿ ಉದ್ಯೋಗ ಭರ್ತಿ ಮತ್ತು ಉನ್ನತ ಪದವಿ ಮತ್ತು ಮಾನ ಸನ್ಮಾನಗಳು ಲಭಿಸ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸ್ತ್ರೀಯರಿಂದ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು. ಮಕ್ಕಳ ಉದ್ಯೋಗದಲ್ಲಿ ಉನ್ನತ ಹಂತಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಆರೋಗ್ಯವನ್ನು ಜಾಗ್ರತೆಯಿಂದ ನೋಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು. ಬಂಧು ಬಾಂಧವರಿಂದ ಅನುಕೂಲದ ಒಂದು ಪ್ರವೃತ್ತಿ. ಪ್ರಯಾಣಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಯಾವುದು ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಹೋಗಿ ಅದರಿಂದ ವಿಮುಕ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. ಓಂ ಶ್ರೀ ಬಾಲತ್ರಿಪುರ ಸುಂದರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಿ. ಓಕೆ, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಸುಜಾತ ಕರೆ ಮಾಡಿದರೆ. ನಮಸ್ತೆ, ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ನಮಸ್ತೆ ಸುಜಾತ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಸುಜಾತ. ನಿಮ್ ಹೆಸರು ಗೊತ್ತಾಯ್ತಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ತಮ್ಮನ ಬಗ್ಗೆ. ಅವರ ಹೆಸರು ಮತ್ತೆ ಜನ್ಮ ದಿನಾಂಕ ಹೇಳಿ. ಅವ್ರ ಹೆಸರು ಸುಕುಮಾರ, ಮಾರ್ಚ್ 1, ಓಕೆ, 1984. ಓಕೆ ಮಾ, ಹುಟ್ಟಿದ ಸಮಯ ಹೇಳಿ.
ಹುಟ್ಟಿದ ಸಮಯ 2:57 ರಾತ್ರಿ. ಮಾತಾಡಿ ಗುರುಜಿ ಹತ್ರ. ಕುಂಭ ಶಿವಾಯ. ರಾಶಿ, ಶತಭಿಷ ನಕ್ಷತ್ರ. ನಮ ಶಿವಾಯ. ಓಂ ನಮ ಶಿವಾಯ. ನಮಸ್ತೆ. ಗುರುಜಿ. ಎಲ್ಲಿಂದ ಕರೆ ಮಾಡಿದ್ರೆ ಟಿವಿ ನೋಡ್ಕೊಂಡು ಮಾತಾಡಬಾರ್ದು, ಕರೆ ಕಟ್ ಆಗುತ್ತೆ. ಇಲ್ಲ ಒಳಗಡೆ ಇದೆ. ಆಗ್ಲಿ. ಈ ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ನಾನು ಬೊಂಬೈಯಿಂದ. ಆಗ್ಲಿ. ಶತಭಿಷ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ತದೆ. ಈ ಜಾತಕ ಸಂಬಂಧಪಟ್ಟಂತೆ ಲಗ್ನಾಂಶವನ್ನು ನೋಡಿದಾಗ ಪೂರ್ವಾಷಾಢ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಶನಿಯ ಒಂದು ಭಾವಫಲಗಳು ಅಂತಕ್ಕಂಥ ನಡೀತಾ ಇದೆ. ಶಿನ ನೀಚ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಾಧ್ಯತೆಗಳು, ಕೇಂದ್ರಾಧಿಪತಿ ದೋಷದಲ್ಲಿ ಕುಳಿತಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಬೆಳವಣಿಗೆಗಳಾಗ್ತಾ ಇಲ್ಲ, ಉದ್ಯೋಗದಲ್ಲಿ ಪ್ರಗತಿಗಳನ್ನು ಕಾಣೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಾಂಪತ್ಯ ಯೋಗ ಅಂತಕ್ಕಂಥದ್ದು ಅಥವಾ ದಾಂಪತ್ಯ ಜೀವನ ಅಂತಕ್ಕಂಥದ್ದು ಸುಲಲಿತವಾಗಿ ಸುಮಾರ್ಗವಾಗಿ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ವಿಪರೀತವಾಗಿ ಈ 3-4 ವರ್ಷಗಳಿಂದ ನೋಡ್ತಾ ಇರ್ತಕ್ಕಂಥ ಸಾಧ್ಯತೆಗಳು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು, ಆರ್ಥಿಕ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತದೆ. ಒಳ್ಳೆಯ ಗುಣ ಇದೆ, ಒಳ್ಳೆಯ ಸ್ಥಿತಿ ಇದೆ, ಯಾವುದಿದ್ರೂ ಕೂಡ ಎಲ್ಲವೂ ಕೂಡ ಜೀರೋ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ. ಅಭಿವೃದ್ಧಿಯನ್ನು ಕಾಣೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ಈ ಜಾತಕ ತೋರಿಸ್ತಾ ಇದೆ. ಹೌದೋ ಅಲ್ವ ತಾಯಿ? ಹೌದು. ಏನಾಗ್ಬೇಕು ತಾಯಿ? ಇದ್ದದ್ನು ಈಗ ಎಲ್ಲ ಇದು ಮಾಡಿದ, ಏನ್ ಮಾಡುದಂತ ಇದು ಸ್ವಂತ ಬಿಸ್ನೆಸ್ ಇದ್ದಿತ್ತು, ಬೇಕ್ರಿ ಬೆಂಗಳೂರಲ್ಲೇ ಇದ್ದಿದ್ದ ಅವನು ಇದ್ದ. ಏನು ಆಗ್ಬೇಕು ಹೇಳಿ? ಅದ್ರ ಬಗ್ಗೆ ಕೇಳಲಿಕ್ಕೆ ಏನ್ ಮಾಡುದು ಅವನಿಗೆ ಮುಂದೆ ಅಂತ. ಉದ್ಯೋಗ ಮಾಡ್ಬೋದಾ ಅಥವಾ ವ್ಯಾಪಾರದಲ್ಲೇ ಮುಂದುವರಿಬೇಕಾ, ಏನ್ ಮಾಡುದು ನೋಡೋಣ. ಭಗವಂತನ ಆಶೀರ್ವಾದ ಏನೇನು ಭಗವಂತ ಗುರುವ ನುಡಿಸ್ತಾನ ನೋಡೋಣ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಸ್ವಂತವಾಗಿ ಏನನ್ನ ಮಾಡೋದಿಕ್ಕೆ ಹೋದ್ರೂ ಕೂಡ ಉಲ್ಟಾ ಆಗ್ತಕ್ಕಂಥದ್ದು, ಅದರಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಸಂಗಾತಿಯ ಆಧಾರದ ಮೇಲೆ ಈ ಜಾತಕಕ್ಕೆ ಯೋಗ ಫಲಗಳಿಲ್ಲ. ಸಂಗಾತಿ ಅಂದ್ರೆ ಇವರ ಸಂಗಾತಿ, ಇವರ ಹೆಂಗಸರ ಹೆಸರಿನ ಮೇಲೆ, ಅವರ ಆಧಾರದ ಮೇಲೆ ಏನಾದರೂ ಕೂಡ ಪ್ರಯತ್ನವನ್ನು ಮಾಡಿದರೆ, ಸ್ವಂತ ಉದ್ಯಮವನ್ನು ಮಾಡೋದಕ್ಕೆ ಅಥವಾ ಸ್ವಂತವಾಗಿ ಏನಾದರೂ ಬೆಳವಣಿಗೆ ಆಗೋದಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದೇನಿಲ್ಲ. ಆದರೆ ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲೋಕ್ಕಾಗಲ್ಲ. ಶತ್ರುಕಾಟಗಳ ಜಾಸ್ತಿ, ಪದೇ ಪದೇ ಬದಲಾವಣೆ ಮಾಡ್ತಾರೆ. ಉದ್ಯೋಗವನ್ನು ಅರಿಸಿಕೊಳ್ತಕ್ಕಂಥ ಸ್ಥಿರವಾಗಿ ನಿಲ್ಲೋದಿಲ್ಲ. ಏನಾದರೂ ಸ್ವಂತವಾಗಿ ಮಾಡಬೇಕು ಅಂತಂದರೆ ಸಂಗಾತಿಯೇ ಹೆಸರಿನ ಮೇಲೆ ಮಾಡಬೇಕಾಗತ್ತೆ. ಶುಭವಾಗಲಿ. ಓಕೆ ಸುಜಾತ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಮುಂದಿನ ತಿಂಗಳ 7ನೇ ತಾರೀಕಿನಂದು ಧನುಸ್ಸು ರಾಶಿಗೆ ಶನಿ ಮತ್ತು ಕೇತುವಿನ ಸಮ್ಮಿಲನವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮೇಷ, ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ದುಷ್ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಗುರುಜಿ, 7ನೇ ತಾರೀಕಿನಂದು ಧನುಸ್ಸು ರಾಶಿಗೆ ಶನಿ ಮತ್ತು ಕೇತುವಿನ ಸಮ್ಮಿಲನವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮೇಷ, ಮಿಥುನ ಮತ್ತು ಕನ್ಯಾ ರಾಶಿಗೆ ದುಷ್ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಾಗುತ್ತೆ ಗುರುಜಿ? ಖಂಡಿತ. ಸಾಮಾನ್ಯವಾಗಿ ಮುಂದಿನ ತಿಂಗಳು 7ನೇ ತಾರೀಕಲ್ಲ, ಬರುವಂಥ 7ನೇ ತಾರೀಕು ಆ ರೀತಿಯಾದಂಥ ಗ್ರಹಗಳ ಬದಲಾವಣೆ. ಅಂದರೆ ಕೇತು ಧನುಸ್ಸು ರಾಶಿಗೆ ಬರತಕ್ಕಂಥದ್ದು, ಧನುಸ್ಸು ರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. ಕಳೆದ ಸಂಚಿಕೆಯಲ್ಲಿ ಅದರ ಮಾಹಿತಿಗಳನ್ನು ಕೊಟ್ಟಿದ್ವಿ. ಇಲ್ಲಿ ಮೂಲವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಶನಿ ಕೇತು ಸಮ್ಮಿಲನವಾಗ್ತಕ್ಕಂಥದ್ದು ಏನು ಪರಿಣಾಮ ಬೀರುತ್ತೆ? ನಿನ್ನೆ ನಡೆದಂಥ ಸನ್ನಿವೇಶ ಏನು ನಡೆದಿದೆ, ರಾಜತಾಂತ್ರಿಕವಾಗಿ ಭಾರತಕ್ಕೆ ಜಯವಾಗುತ್ತೆ. ಈಗ ನೋಡ್ತಾ ಇದ್ದೀರಿ, ಜಯವಾಗಿದೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಇರಲಿ. ಇನ್ನು ರಾಶಿಗಳಿಗೆ ಸಂಬಂಧಪಟ್ಟ ವೈಯಕ್ತಿಕವಾಗಿ ರಾಶಿಗಳಿಗೆ ಏನು ಪರಿಣಾಮ ಬರುತ್ತೆ? ತಂದೆ ಮಕ್ಕಳ ನಡುವಿನಲ್ಲಿ ತಿಸ್ರಗಳು ಜಾಸ್ತಿ ಆಗ್ತದೆ, ವೈಮನಸ್ಸು ಜಾಸ್ತಿ ಆಗ್ತದೆ, ಕಿರಿಕಿರಿಗಳು ಜಾಸ್ತಿ ಆಗ್ತದೆ, ಪ್ರಯಾಣಕ್ಕೆ ಹೋಗೋದಕ್ಕಾಗೋದಿಲ್ಲ, ಅಭಿವೃದ್ಧಿಯ ಕುಂಠಿತವಾಗ್ತಕ್ಕಂಥದ್ದು, ನೋವನ್ನು ಅನುಭವಿಸ್ತಕ್ಕಂಥದ್ದು, ಮುಖ್ಯವಾದ ವ್ಯಕ್ತಿಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಇಂಥವೆಲ್ಲವೂ ಕೂಡ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡ್ತಕ್ಕಂಥದ್ದು ಉಂಟು. ವಿಪರೀತ ಒತ್ತಡಕ್ಕೊಳಗಾಗ್ತೀರಿ, ಉದ್ಯೋಗದಲ್ಲಿ ಒತ್ತಡಕ್ಕೊಳಗಾಗ್ತೀರಿ, ಮನೆ ವಾತಾವರಣದಲ್ಲಿ ಒತ್ತಡಕ್ಕೊಳಗಾಗ್ತಕ್ಕಂಥದ್ದು, ಕಿರಿಕಿರಿ ಯಾಕಾಗುತ್ತೆ ಅಂತಕ್ಕಂಥದ್ದು ಊಹೆನೂ ಮಾಡೋದಕ್ಕೆಲ್ಲ ಬರೀ ನೋವು ಸಂಕಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತದೆ. ಏನೋ ನಡೆದುಬಿಟ್ಟಿದೆ ಏನೋ ರೀತಿಯಾದಂಥ, ಏಕೆಂದರೆ ಈ ಮಾಟ ಮಂತ್ರದ ತಂತ್ರದ ಒಂದು ಭ್ರಮೆ ಹೆಚ್ಚಾಗ್ತಕ್ಕಂಥ ಒಂದು ಸ್ಥಿತಿ ಈ ಮೇಷರಾಶಿನವರಿಗೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಆಕಸ್ಮಿಕವಾದಂಥ ಅವಘಡಗಳು ಹೆಚ್ಚಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಕೋರ್ಟ್ ಕೇಸು ಮತ್ತೊಂದು ಮಗದೊಂದು ಇದಕ್ಕೇನಾದರೂ ಅಲಿಬೇಕಾದಂಥ ಒಂದು ಸನ್ನಿವೇಶ, ಸ್ವಲ್ಪ ಯಾವುದೋ ಬೇಡದ ವಿಚಾರಕ್ಕೆ ಏನಾದರೂ ಯಾರೋ ವಿಚಾರಕ್ಕೆ ನೀವು ಎಂಟ್ರಿ ಆಗಿ ನೀವು ಸಮಸ್ಯೆ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರಬೇಕಾದಂಥ ಅಥವಾ ಕೋರ್ಟ್ ಮೆಟ್ಟಿಲಿರಬೇಕಾದಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗದಲ್ಲಿ ಎಲ್ಲೋ ಒಂದು ಸಣ್ಣದಾಗಿ ಎಡವಟ್ಟನ್ನು ಮಾಡಿಕೊಂಡು ಉದ್ಯೋಗ ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು, ಸ್ವಲ್ಪ ನೋವು ಸಂಕಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ತುಂಬ ಹಿರಿಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿನವರಿಗೆ ಆಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಕಿರಿಕಿರಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ.
ಅದನ್ನು ತುಂಬ ಚೆನ್ನಾಗಿದ್ದಂಥ ದಾಂಪತ್ಯದಲ್ಲಿ ಏನಾದರೂ ವೈಮನಸ್ಸು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಏನೋ ಆಗ್ಬಿಡ್ತದೆ ಅನ್ನೋ ರೀತಿಯಾದಂಥ ಒಂದು ಭ್ರಮೆಗೆ ಸಿಗಾಕೊಳ್ತಕ್ಕಂಥದ್ದು. ಪ್ರೀತಿ ಪ್ರೇಮ ಭಾವನೆ ಅಂತಕ್ಕಂಥದ್ದನ್ನು ಏನಿರ್ತಾರೋ ಅಥವಾ ಪ್ರೇಮಿಗಳು ಯಾರಿರ್ತಾರೋ ಅವರಲ್ಲಿ ಎಲ್ಲೋ ಒಂದು ಸಣ್ಣದಾಗಿ ಮನಸ್ತಾಪಗಳು ಅಥವಾ ಆಗ್ತಕ್ಕಂಥ ಇನ್ನೇನು ಕೈಗೂಡ್ತು ಅಂತ ಶುಭ ಕಾರ್ಯಗಳು ಮುರಿದು ಬೀಳತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಮಾತುಕತೆ ಆದಂಥ ಒಂದು ದಾಂಪತ್ಯದ ಜೀವನ ಅಂತಕ್ಕಂಥದ್ದು ಮುರಿದು ಬೀಳತಕ್ಕಂಥ ಒಂದು ಸಾಧ್ಯತೆಗಳು ಇಂಥವೇನಾದರೂ ನಡೀತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿನವ್ರದ್ದು ಆಗಿರ್ತಕ್ಕಂಥದ್ದು. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಶತ್ರುಕಾಟಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸೇವಕರು ಅಂತಕ್ಕಂಥದ್ದು ಕೊರತೆ ಆಗ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸ, ಮನೆ ಕಟ್ಟೋದು, ಮತ್ತೊಂದು ಮಗದೊಂದು ಏನೋ ಒಂದು ಮುಖ್ಯವಾದ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರ್ಧಕ್ಕೆ ನಿಲ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ. ಸಂಗಾತಿ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಆಕಸ್ಮಿಕವಾದಂತಹ ಅವಘಡಗಳು, ಅನಿರೀಕ್ಷಿತವಾಗಿ ಕಾಯಿಲೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ, ಇಂಥವೆಲ್ಲವೂ ಕೂಡ ಕಟಕ ರಾಶಿನವ್ರದ್ದಾಗಿರುವಂಥದ್ದು. ಇನ್ನು ಸಿಂಹ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಮಕ್ಕಳಿಂದ ನೋವಾಗ್ತಕ್ಕಂಥದ್ದು, ಮಕ್ಕಳಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ದುಶ್ಚಟಗಳನ್ನು ಅಧಿಕ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು, ಟಿವಿ ಮತ್ತೊಂದು ಮಗದೊಂದು ಇಂಥವುಗಳಿಗೆ ಬಗ್ಗೆ ಹೆಚ್ಚಾಗಿ ಆಸಕ್ತಿ, ದುಷ್ಟ ಸ್ನೇಹಿತರ ಸಹವಾಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸಹೋದರಿಯಂದರಿಗೆ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಕೂಡ BP ಶುಗರ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಏನೋ ಸಣ್ಣದಾಗಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ರೀತಿಯಲ್ಲಿ ಇದೆ ಅಂತ ಅನಿಸಿದ್ರೂ ಕೂಡ ಸ್ವಲ್ಪ ರೋಗ ಬಾಧೆಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸಾಧ್ಯತೆಗಳು, ಕೊಟ್ಟಂಥ ದುಡ್ಡು ವಾಪಸ್ ಬರದಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ತುಂಬ ಕಿರಿಕಿರಿ ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದು, ಮಕ್ಕಳೊಂದಿಗೆ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ, ಸ್ಥಿರಾಸ್ತಿಯಲ್ಲಿ ಮೋಸವಾಗ್ತಕ್ಕಂಥ ಸಾಧ್ಯತೆಗಳು, ಸ್ಥಿರಾಸ್ತಿಯೊಂದಿಗೆ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಪ್ರವೃತ್ತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಇನ್ನಷ್ಟು ಮಾಹಿತಿ ಇನ್ನು ಮುಂದಿನ ರಾಶಿಗಳ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ, ಕಾಯ್ತಾರೆ. ಶುಭವಾಗಲಿ. ಓಕೆ ಗುರುಜಿ, ಧನಸ್ಸು ರಾಶಿಗೆ ಶನಿ ಮತ್ತು ಕೇತುವಿನ ಸಮ್ಮಿಲನದಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ.